ಕೋವಿಡ್ ಪ್ರಥಮ ಅಲೆಯಿಂದಾಗಿ 1 ವರ್ಷದ ಹಿಂದೆ ಸ್ಥಗಿತಗೊಂಡು ಏಪ್ರಿಲ್ 26ಕ್ಕೆ ಪುನರಾರಂಭಗೊಂಡಿದ್ದರೂ ಕೋವಿಡ್ ಎರಡನೇ ಅಲೆಯಿಂದಾಗಿ ಮತ್ತೆ ಸ್ಥಗಿತಗೊಂಡಿದ್ದ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೆಯುವ ಸೋಮವಾರ ಸಂತೆ ಇದೀಗ ಮತ್ತೆ ಮರುಜೀವ ಪಡೆದುಕೊಂಡಿದೆ. ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣ ಕಡಿಮೆ ಮತ್ತು ವಾರಾಂತ್ಯದ ಕರ್ಫ್ಯೂ ತೆರವಾಗಿದ್ದರಿಂದ ಸೆಪ್ಟೆಂಬರ್ 27ರಂದು ಕಿಲ್ಲೆ ಮೈದಾನದಲ್ಲಿ ಸೋಮವಾರದ ಸಂತೆಗೆ ಚಾಲನೆ ಸಿಗಲಿದೆ. ಕೋವಿಡ್ ಸೋಂಕು ಆರಂಭದ ಸಂದರ್ಭ ಕೋವಿಡ್ ಲಾಕ್ಡೌನ್ ಪರಿಣಾಮ 2020ರ ಏಪ್ರಿಲ್ 1ರಿಂದ ವಾರದ ಸಂತೆ ಪ್ರಾರಂಭಗೊಂಡಿರಲಿಲ್ಲ. 2021 ಮಾರ್ಚ್ 31ರ ತನಕವೂ ಸಂತೆ ತೆರೆದಿರಲಿಲ್ಲ. 2021ರ ಏಪ್ರಿಲ್ 26ಕ್ಕೆ ಸಂತೆ ಪುನರಾರಂಭಗೊಂಡರೂ ಎರಡನೇ ವಾರದಲ್ಲಿ ಕೋವಿಡ್ ಎರಡನೇ ಅಲೆಯ ಲಾಕ್ಡೌನ್ ಪರಿಣಾಮ ಮತ್ತೆ ಸಂತೆ ವ್ಯಾಪಾರ ಸ್ಥಗಿತಗೊಳಿಸಬೇಕಾಯಿತು. ಇದೀಗ ಸೆಪ್ಟೆಂಬರ್ 27ಕ್ಕೆ ಕಿಲ್ಲೆ ಮೈದಾನದಲ್ಲಿ ಸಂತೆ ಪುನರಾರಂಭಗೊಳ್ಳಲಿದೆ ಎಂದು ನಗರಸಭೆ ಅಧ್ಯಕ್ಷ ಕೆ ಜೀವಂದರ್ ಜೈನ್ ತಿಳಿಸಿದ್ದಾರೆ. ಪುತ್ತೂರು ನಗರಸಭೆಯಲ್ಲಿ ಸೋಮವಾರ ವಾರದ ಸಂತೆ ಬಹಳ ವರ್ಷಗಳಿಂದ ಇತಿಹಾಸ ಇರುವಂಥ ಸಂತೆ. ಕಳೆದ 2021ನೇ ಸಾಲಿಗೆ ಕೂಡ ಸಂತೆಯನ್ನು ನಾವು ಏಲಂ ಮಾಡಿ ಕಾರ್ಯಾದೇಶ ಕೊಟ್ಟ ಮೇಲೆ ಕೋವಿಡಿನಿಂದಾಗಿ ಅವರಿಗೆ ಸಂತೆ ಮಾಡಲಿಕ್ಕೆ ಅವಕಾಶಗಳು ಆಗಲಿಲ್ಲ. ಈ ಬಾರಿ ಕೂಡ 21-22ಕ್ಕೆ ಕೂಡ ನಾವು ಸಂತೆಯನ್ನು ಏಲಂ ಮಾಡಿ ಸುಮಾರು 7,43,000ಕ್ಕೆ ಬಿಡ್ಡು ಮೊತ್ತ ಪಡ್ಕೊಂಡಿದ್ದಾರೆ ಸಿದ್ದಿಕ್ ಎಂಬುವರು. ಅನಂತರದ 2 ವಾರ ಸಂತೆ ಮಾಡಲಿಕ್ಕೆ ಅವಕಾಶ ಆಯಿತು. ಅನಂತರದ ದಿನಗಳಲ್ಲಿ ಕೋವಿಡಿನಿಂದಾಗಿ ಸಂತೆ ಮಾಡಲಿಕ್ಕೆ ಆಗಲಿಲ್ಲ. ಒಟ್ಟು ವರ್ಷದಲ್ಲಿ 52 ವಾರಗಳು, 12 ತಿಂಗಳು 52 ವಾರಗಳು ಸಂತೆ ನಡೆಯಲಿಕ್ಕಿದೆ. ಮೊನ್ನೆ ಕೌನ್ಸಿಲ್ ಮೀಟಿಂಗ್ಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು. ನಾವು 1,89,000 ರೂಪಾಯಿಯನ್ನು ಕಟ್ಟಿದ್ದೇವೆ. 2 ವಾರ ಮಾತ್ರ ನಮಗೆ ಸಂತೆ ನಡೆಸಲಿಕ್ಕೆ ಆಗಿದೆ. ಆದ ಕಾರಣ ನಮಗೆ ಅದನ್ನು ಮರುಪಾವತಿಸಬೇಕು ಅಂತ ಕೊಟ್ಟಿದ್ದು. ಕಾನೂನಿನಲ್ಲಿ ಅವಕಾಶ ಇರುವುದಿಲ್ಲ ಅಂತ ಹೇಳುವುದನ್ನು ಅವರಿಗೆ ಹಿಂಬರ ನೀಡಲಿಕ್ಕೆ ಸೂಚನೆ ಆಯಿತು. ಆನಂತರ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನಮಗೆ ಮುಂದುವರಿಸಿ 52 ತಿಂಗಳಿಗೆ, ಇನ್ನೂ 2 ತಿಂಗಳು ನಡೆಸಿದ್ದೇವೆ, 50 ತಿಂಗಳಿಗೆ ಮುಂದುವರಿಸಿ 1 ವರ್ಷಕ್ಕೆ ಪೂರ್ತಿಯಾಗಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ.